ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿಯ ಪಾಡ್ಕಾಸ್ಟ್. ನಾನು ಶಕುಂತಲಾ. ಉತ್ತರ ಕರ್ನಾಟಕ ಅಂದರೆ ಎಲ್ರಿಗೂ ನೆನಪಾಗೋದು ಮೊದಲು ಖಡಕ್ ಭಾಷೆ. ಅದೇ ರೀತಿ ಮೃದು ಸ್ವಭಾವದ ಮನಸ್ಸುಗಳು ಕೂಡ ಉತ್ತರ ಕರ್ನಾಟಕದಲ್ಲಿದ್ದಾರೆ. ಅದೇ ರೀತಿಯಾಗಿ ಉತ್ತರ ಕರ್ನಾಟಕ ಅಂದರೆ ಅಲ್ಲಿನಂತಹ ವಿಶಿಷ್ಟ ಶೈಲಿ ಏನಂದರೆ ಒಂದು ಜಾನಪದ ಕಲೆ. ಯಾವ ರೀತಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ನಿಂತಲ್ಲಿಯೇ ಒಂದು ಹಾಡುಗಳನ್ನು ಕಟ್ಟುವಂತಹ ಕಲೆಯನ್ನು ಹೊಂದಿರ್ತಾರೆ ಉತ್ತರ ಕರ್ನಾಟಕದ ಗಾಯಕರು. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ಉತ್ತರ ಕರ್ನಾಟಕದ ಜನಪದ ಗಾಯಕ ಖ್ಯಾತಿಯ ಸಂದೇಶ್ ಜಮಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಗಿದೆ ಸರ್ ನಿಮ್ಮ ಈ ಗಾಯನ ಇವಾಗ? ನಡೀತಾ ಇದೆ ಮ್ಯಾಮ್. ಇವಾಗೆಲ್ಲ ಶೋ ಒಳಗೂ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಮೊದಲು ನಮಗೆ ಸ್ಟೇಜ್ ಸಿಗ್ತಾ ಇದ್ದಿರಲಿಲ್ಲ. ಒಂದು ಏನೋ ಸ್ಟೇಜ್ ಸಿಗಬೇಕಂದ್ರೆ ನಾವು ಏನಾದರೂ ಕೆಲಸ ಮಾಡೋದು ಮುಖಾಂತರ ನಮಗೆ ಸ್ಟೇಜ್ ಸಿಗ್ತಿತ್ತು. ಇವಾಗ ಒಂದು ಜಾನಪದ ಮುಖಾಂತರ ನಮಗೆ ಸ್ಟೇಜ್ ಸಿಗ್ತಾ ಇದೆ, ನಡೀತಾ ಇದೆ ಚೆನ್ನಾಗಿ ಮ್ಯಾಮ್. ಒಂದು ಗಾಯನವನ್ನು ಆಯ್ದುಕೊಳ್ಬೇಕಂದ್ರೆ ಅಂದರೆ ತುಂಬ ಸ್ಯಾಕ್ರಿಫೈ ಅಂದರೆ ತುಂಬ ಏನನ್ನಾದರೂ ಕಳ್ಕೊಳ್ಳೇಬೇಕಾಗುತ್ತೆ. ಇವಾಗ ನೀವು ಒಂದು ಸಂಗೀತ ಇವಾಗ ಗಾಯನದ ಕಡೆಗೆ ಯಾವ ರೀತಿ ನಿಮ್ಮ ಒಲವಿತ್ತು? ಅಂದರೆ ಸ್ಟಡಿ ಅದು ಯಾಕೆ? ನಾನು ಸಂಗೀತಕ್ಕೋಸ್ಕರ ನಾನು ಸ್ಟಡಿನೇ ಬಿಟ್ಟಿದ್ದೀನಿ ಮ್ಯಾಮ್. ಯಾಕಂದರೆ ನನ್ನ ಸಂಗೀತ ಅಂದರೆ ತುಂಬ ಇಷ್ಟ. ಯಾಕಂದರೆ ನಮ್ಮ ಚಿಕ್ಕವನಿದ್ದಾಗಲೂ ನಮ್ಮ ತಾತ ನನ್ನ ಭಜನೆ ಆಗಲಿ ಗುಡಿ ಗೋಪುರಗಳಾಗಲಿ ನನಗೆ ಭಜನೆ ಮಾಡೋಕ್ಕಂತ ಒಯ್ತಾಯಿದ್ರು. ಅವಾಗ ನಾನು ಅವ್ರಲಿಂತ ನಾನು ಕಲ್ತ್ಕೊಂಡೆ ಸಂಗೀತ ಮಾಡಬೇಕು ಇನ್ನೂ ಹೆಚ್ಚಿನ ಒಂದು ಸಾಧನೆ ಮಾಡಬೇಕು ಸಂಗೀತದಲ್ಲಿ ಅಂತ ಆಸಕ್ತಿ ಭಾಳ ಹುಡ್ತು. ಅದಕ್ಕೆ ನಾನು ಸಂಗೀತದಲ್ಲಿ ಇಳಿದುಬಿಟ್ಟೆ ಮ್ಯಾಮ್. ಅದಕ್ಕೆ ಈ ಗಾಯನ ಸರ್ ಎಲ್ಲಿಂದ ಆರಂಭವಾಯಿತು? ಇದಕ್ಕೆ ಸ್ಫೂರ್ತಿ ಯಾರು ನಿಮಗೆ? ಈ ಗಾಯನ ಸ್ಫೂರ್ತಿ ಅಂದರೆ ಇದಕ್ಕೆ ನಮ್ಮ ತಾತನೇನ. ನನಗೆ ಇವಾಗ ನಾನು ಎಲ್ಲ ಕಡೆ ಒಂದು ವಾಯ್ಸ್ ಕೊಡ್ತಾ ಇದ್ದೀನಿ ಒಂದು ಜಾನಪದ ಮುಖಾಂತರ ಅಂದರೆ ನಮ್ಮ ತಾತ. ಇವಾಗ ನಮ್ಮ ತಾತನೇ ನಮ್ಮ ಗುಡಿ ಗೋಪುರಗಳು ಒಯ್ದಿಲ್ಲ, ಭಜನೆ ರೂಪದಲ್ಲಿ ನಮಗೆ ಒಂದು ಸಂಗೀತ ಹೇಳ್ಕೊಟ್ಟಿಲ್ಲ ಅಂದರೆ ನಾನು ಇಲ್ಲಿವರೆಗೂ ಬರ್ತಿದ್ದಿಲ್ಲ. ನನ್ನ ಇದೆಲ್ಲ ಸ್ಫೂರ್ತಿ ನಮ್ಮ ತಾತನೇ ಮ್ಯಾಮ್. ನಿಮ್ಮ ತಾತವ್ರ ಜೊತೆಗೆ ನೀವು ಭಜನೆ ಪದಕ್ಕೆ ಹೋಗ್ತಿದ್ರಿ, ಅಲ್ಲಿಂದ ಈ ಸಂಗೀತ ಅನ್ನೋದು ನಿಮ್ಮ ಮನಸ್ಸಲ್ಲಿ ಹುಟ್ಕೊಳ್ತು. ಸರ್ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗುತ್ತೆ ಸರ್ ನಿಮಗೆ ಜನರಿಂದ? ಬರುತ್ತೆ ಮ್ಯಾಮ್. ಇವಾಗ ನಾನು ಒಂದು ಏನೇ ಸಾಂಗ್ ಹಾಡಿದ್ರು ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಿಮ್ಮ ವಾಯ್ಸಲ್ಲಿ ಒಂದು ರೇಂಜ್ ಇದೆ, ಒಂದು ಎನರ್ಜಿ ಇದೆ, ನೀವು ಡ್ಯಾನ್ಸು ಮಾಡ್ತೀರಾ, ಎಲ್ಲನೂ ಮಾಡ್ತೀರಾ, ಚೆನ್ನಾಗಿ ಆಗಲಿ ಅಂತೇಳಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಮ್ಯಾಮ್. ಆ ಥರ. ನಿಮ್ಮ ಫ್ಯಾಮಿಲಿ ಬಗ್ಗೆ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳೋದಾದರೆ ತುಂಬ ಕಷ್ಟಪಟ್ಟು ಈ ಮಟ್ಟಿಗೆ ಬಂದಿರೋದು. ಮೂಲತಃ ನೀವು ಸೊಲಾಪುರದವರು ಅಂತ ತಿಳ್ಕೊಂಡು, ಹೌದು. ಸೊ ಇವಾಗ ನೀವು ಕಡಗಂಚಿಯಲ್ಲಿ ಇರೋದು. ಸೊ ಅಲ್ಲಿಂದ ಇಲ್ಲಿಗೆ ಬಂದ್ರಿ. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವ ರೀತಿಯಾಗಿದೆ ಸರ್? ಆ್ಯಕ್ಚುಲಿ ಮ್ಯಾಮ್ ನಮ್ಮ ತಾಯಿಗೆ ಸೊಲಾಪುರ ಕೊಟ್ಟಿದ್ದರು. ಸೊಲಾಪುರ ಕೊಟ್ಟಿದ ಮೇಲೆ ಮದುವೆ ಆದಮೇಲೆ ನಮ್ಮ ತಂದೆ ರೇವಣ್ ಸಿದ್ಧ ಅಂತೇಳಿ ನಮ್ಮ ತಂದೆ ಹೆಸರು. ನಮ್ಮ ತಂದೆ ನಮ್ಮ ತಾಯಿನ ಒಂದು ಹೆಂಡತಿ ಹೆಂಗಿಡಬೇಕು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ನಮ್ಮ ತಾಯಿ ಏನು ಮಾಡಿದ್ರು, ಮಕ್ಕಳಿಗೋಸ್ಕರ ಬದುಕಬೇಕಂಥೇಳಿ ಅವ್ರ ಗಂಡನ ಮನೆಗೆ ಹೋದರು. ಗಂಡನ ಮನೆಗೆ ಹೋಗುವಾಗ ನಮ್ಮ ತಂದೆ ಚಲೋ ನೋಡ್ಕೊಳ್ಳಿಲ್ಲ ಮ್ಯಾಮ್. ಅದಕ್ಕೂ ಫುಲ್ ಡ್ರಿಂಕ್ಸ್ ಮಾಡಿ ಹೊಡೆದು ಬಡೋದು. ಒಂದು ಜಾನಪದ ಶೈಲಿಯಲ್ಲಿ ಒಂದು ಸಾಂಗ್ ಇದೆ ಮ್ಯಾಮ್, ಹಾಡಿನ ಮುಖಾಂತರ ಹೇಳ್ತೀನಿ. ಗಂಡ ಕುಡಿದು ಬರ್ತಾನ, ಹಾಂಡೆ ಭಾಂಡ ಒಡಿತಾನ, ಹೊಲಸ ಬೈಗಳು ಬೈತಾನ, ಹೊಡಿತಾನ ಬಡಿತಾನ ನಮ್ಮವ್ವ, ಬೂಟ ಗಾಲಿಲಿ ಒದಿತಾನ, ಎಷ್ಟಂತ ತಾಳಲಿ ನಾನ, ಇಂಥ ಗಂಟ ಬಿದ್ದಾನವ್ವ, ಏದೇ ಝಲ್ಲಂತವ್ವ, ಏದೇ ಝಲ್ಲಂತವ್ವ, ತಾಯಿ ಹಡೆದ ಹೋಗನ ಸೈತಿ ಜೀವ. ಅಂದರೆ ಮಕ್ಕಳಿಗೋಸ್ಕರ ಹೆಂಗೆ ಗಂಡ ಎಷ್ಟೇ ಬಡಿದ್ರು ಬೂಟಗಾಲಿಲಿ ಓದಿದ್ರು ನನ್ನ ಮಕ್ಕಳಿಗೋಸ್ಕರ ನಾನು ಗಂಡನ ಮನೆಗೆ ಇರ್ತೀನಿ ಅಂಥೇಳಿ ಒಂದು ಪಣ ತೊಟ್ಟಿದ್ದಿದ್ರು ಮ್ಯಾಮ್. ಆದರೂ ನಮ್ಮ ತಾಯಿನ ತಂದೆ ನಮ್ಮ ತಾತ, ನಮ್ಮ ಮಗಳು ಒಬ್ಬಕ್ಕಳೇ ಇದ್ದಾಳೆ ಮನೆಯಲ್ಲಿ, ನನ್ನ ಮಗಳಿಗೆ ಹೆಚ್ಚು ಕಡಿಮೆ ಏನಾದರೂ ಆದರೆ ಯಾರು ನೋಡ್ಕೊಂಡು ಜವಾಬ್ದಾರಿ ಅಂತ ಹೇಳಿ ತವ್ರ ಮನೆಗೆ ಕರ್ಕೊಂಡು ಹೋದ್ರು ಮ್ಯಾಮ್. ಆವಾಗ ತವ್ರ ಮನೆಗೆ ಕರ್ಕೊಂಡು ಹೋಗುವಾಗ ನಮ್ಮನ್ನು ಕರ್ಕೊಂಡು ಹೋದರು. ನಮ್ಮ ತಂದೆ ಬರಲಿಲ್ಲ ಮ್ಯಾಮ್. ಅವಾಗ ನಮ್ಮ ತಂದೆ ಬಿಟ್ಟು ಇವಾಗ 18 ವರ್ಷ ಆಯಿತು ಮ್ಯಾಮ್. ಹೌದು, ಇನ್ನೂ ಬರಲ್ಲ ಮ್ಯಾಮ್. ಇವಾಗ ನಿಮ್ಮ ಜೊತೆ ಒಡನಾಟನೇ ಇಲ್ಲ ಇವಾಗ? ನಿಮ್ಮ ತಂದೆ ತುಂಬ ಕಷ್ಟಪಟ್ಟು ಈ ಮಟ್ಟಿಗೆ ಬಂದಿದ್ದೀರ ಇವಾಗ ನೀವು. ಸರ್ ಇವಾಗ ನೀವು ಈ ಜನಪದ ಒಂದು ಸಂಗೀತವನ್ನು ಗಾಯನವನ್ನು ಹಾಡ್ತಾ ಇರ್ತೀರಾ. ಸೊ ಬರೀ ಜನಪದ ಸಂಗೀತಗಳನ್ನು ಕಲ್ತಿದ್ದೀರಾ ಮತ್ತೆ ಬೇರೆ ಬೇರೆ? ಇಲ್ಲ, ತತ್ವಪದನೂ ಹಾಡ್ತೀನಿ, ದೇವ್ರ ಪದ, ಸಿನಿಮಾ ಹಾಡುಗಳು. ಇವಾಗ ಒಂದು
ಜೋಗುಳ ಪದ ಅಂತಿದ್ದಾರಲ್ಲ, ಜೋಗುಳ ಪದ ಇವಾಗ ಹಳ್ಳಿಯಲ್ಲಿ ಜೋಗುಳ ಪದ ಆ ಥರ ಎಲ್ಲನೂ ಸಾಂಗ್ ಹಾಡ್ತೀವಿ ಮ್ಯಾಮ್. ಇವಾಗ ಒಂದು ತಾಯಿ ಮೇಲೆ ಹಾಡಿದರೆ ಇನ್ನೊಂದು, ಇವಾಗ ನಮ್ಮ ಮಾರುತಿ ಕಾಸರ್ ಅವ್ರು ನಮ್ಮ ಗುರುಗಳು. ಅಂದರೆ ನಾನು ನಮ್ಮ ನಮ್ಮ ತಾಯಿದ ಅಣ್ಣ ಒಬ್ಬರು ನಮ್ಮ ಗುರುಗಳ ಹತ್ರ ಬಿಟ್ಟು ಬಂದರು. ಏನಂತ, ಈ ಮಗನಿಗೆ ಏನಾದರೂ ಮಾಡಬೇಕು ನೀನು, ಈ ಮಗನಿಗೆ ಅಪ್ಪ ಏನೂ ಮಾಡಿಲ್ಲ. ನಮ್ಮ ಅಪ್ಪನ ಸ್ಥಾನೇ ನಮ್ಮ ಮಾಮ ತೊಗೊಂಡಿದ್ರು. ಇವಾಗ ನಮ್ಮ ಮಾಮ ಏನು ಮಾಡಿದ್ರು, ಅವ್ರ ಹತ್ರ ಬಿಟ್ಟುವಾಗ ಅವರೊಂದು ಸಾಂಗ್ ಹಾಡಿಸಿದ್ರು. ಒಂದು ಸಾಂಗ್ ಹಾಡು ಅಂತಂದಿದ್ರು. ಯಾವ ಸಾಂಗ್ ಅಂದರೆ, ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ಅವ್ವ ಮರಳಿ ಬರುವಳೇನು. ಇದೊಂದು ಸಾಂಗ್ ಹಾಡಂದಿರು. ಆ ಸಾಂಗ್ಲಿಂತ ನನಗೆ ಮುಂದೆ ಅವರು ಕಾರ್ಯಕ್ರಮ ಕೊಡ್ಕೊತ ಹೋದ್ರು.